ನಮಗೆಲ್ಲರಿಗೂ ಗೊತ್ತಿರೋ ಥರ ಮಹಾಕುಂಭಮೇಳ 2025 ಪ್ರಯಾಗ್ರಾಜಲ್ಲಿ ನಡೆಸ್ತಾ ಇದ್ದಾರೆ. ಬನ್ನಿ ಇದ್ರ ಬ್ಯಾಕ್ ಸ್ಟೋರಿ ತಿಳ್ಕೊಳ್ಳೋಣ. ಹಿಸ್ಟ್ರಿಗೆ ಹೋದರೆ ಸಮುದ್ರ ಮಂಥನ. ಇಲ್ಲಿ ದೇವರು ಮತ್ತು ಅಸುರರು ಸೇರಿಕೊಂಡು ಅಮೃತಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಕಷ್ಟಪಟ್ಟ ಮೇಲೆ ಎಷ್ಟೋ ದಿನಕ್ಕೆ ಅಮೃತ ಸಿಗುತ್ತೆ. ನಮ್ಮ ದೇವ್ರೇನು ಕಡಿಮೆನಾ, ಎತ್ಕೊಂಡು ಓಡೋಗ್ತಾರೆ. ರಾಕ್ಷಸರು ನಮ್ಮ ಪಾಲೆಲ್ಲಿ ಅಂತ ಕೇಳಿಕೊಂಡು ದೇವ್ರ ಹಿಂದೆನೇ ಬಿದ್ದಿರ್ತಾರೆ. ಈ ಥರ ಅಮೃತನ ಎತ್ಕೊಂಡು ದೇವ್ರು ಓಡೋಗ್ತಾ ಇರ್ತಾರೆ. ಅವ್ರ ಹಿಂದೆನೇ ನಮ್ಮ ರಾಕ್ಷಸರು ಓಡೋಗ್ತಾ ಇರ್ತಾರೆ. ಹೀಗೆ ಒಂದು 12 ದಿನ ಓಡಾಡ್ತಾ ಇರ್ತಾರಪ್ಪ. ಈ ಕ್ರಮದಲ್ಲಿ ಅಮೃತ 4 ಜಾಗ ಬೀಳುತ್ತೆ. ನಾಸಿಕ್, ಹರಿದ್ವಾರ್, ಉಜ್ಜೈನ್ ಮತ್ತು ಪ್ರಯಾಗ್ರಾಜ್. ಸೊ ಈ 4 ಜಾಗದಲ್ಲೇ ಎವ್ರಿ ಟೈಮು ಕುಂಭಮೇಳ ಆಗೋದು. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಯಾಕೆ 12 ವರ್ಷಕ್ಕೆ ಮಾಡ್ತಾರೆ, ಯಾಕೆ ಪ್ರತಿ ವರ್ಷ ಮಾಡಲ್ಲ ಕುಂಭಮೇಳ ಅಂತ. ಇದಕ್ಕೆ ಆನ್ಸರ್ ಬಂದುಬಿಟ್ಟು, ದೇವ್ರಿಗೆ 1 ದಿನ ಹೆಂಗೋ ನಮಗೆ 1 ವರ್ಷ ಹಾಗೆ. ಈ ಚೇಸಿಂಗ್ ಎಲ್ಲ 12 ದಿನ ಆಯ್ತಲ್ವಾ, ಸೊ ಅದಕ್ಕೆ 12 ವರ್ಷ. ಈ ಕುಂಭಮೇಳ 3 ರೀತಿ ಆಗುತ್ತೆ: ಅರ್ಧಕುಂಭ, ಪೂರ್ಣಕುಂಭ ಮತ್ತು ಮಹಾಕುಂಭ. ಅರ್ಧಕುಂಭ 6 ವರ್ಷಕ್ಕೆ, ಪೂರ್ಣಕುಂಭ 12 ವರ್ಷಕ್ಕೆ ಮತ್ತು ಮಹಾಕುಂಭ 144 ವರ್ಷಕ್ಕೆ ಒಂದ್ಸಲ ಆಗೋದು. ಮಹಾಕುಂಭ ಎಷ್ಟು ಪವಿತ್ರವಾದದ್ದು ಅಂದರೆ, ಇದರಲ್ಲಿ ಒಂದ್ಸಲ ಸ್ನಾನ ಮಾಡಿದ್ರೆ 40 ಅಶ್ವಮೇಧ ಯಾಗ ಮಾಡ್ದಂಗೆ. ಮತ್ತು 12 ಸಲ ಭೂಮಿ ಸುತ್ತಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ.